ಇದು ಮೆಳೆಕಾಳಿನ ಸೊಪ್ಪು ಅಂತ, ಇದು ಕೆಂಪು ಗಾಣಿಕೆ ಸೊಪ್ಪು ಅಂತ, ಮತ್ತು ಇದು ಒಂದಲಗ ಅಂತ ಬ್ರಾಹ್ಮಿ, ಮತ್ತು ಇದು ಕೃಷ್ಣ ತುಳಸಿ, ಇದು ಶ್ರೀ ತುಳಸಿ, ಮತ್ತು ಇದು ಅಮೃತ ಬಳ್ಳಿ. ನಾವು ಮಕ್ಕಳಿಗೀಗ ನೆಗಡೆ ಜ್ವರ ತಲೆನೋವು ಬಂತು ಅಂತಿದ್ದಂಗೆ ಆಗಲೇ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹತ್ರ ಓಡೋಗ್ಬಿಡ್ತಾರೆ. ಆದರೆ ನಾವು ನಮ್ಮ ಮನೆ ಮಕ್ಕಳಿಗೆಲ್ಲ ಏನು ಮಾಡ್ತೀವಿ, ನೆಗಡೆ ಕೆಮ್ಮು ಜ್ವರ ಬಂತು ಅಂದರೆ ಇದರ ಸೊಪ್ಪುಗಳನ್ನೆಲ್ಲ ಕಿತ್ಬಿಟ್ಟು ಚೆನ್ನಾಗಿ ಅದನ್ನು ಹರಿದು ಅದರ ರಸವನ್ನು ತೆಗೆದು ಸ್ವಲ್ಪ ಬಿಸಿ ಮಾಡಿ, ಅದು ಆರಿದ ನಂತರ ಅದಕ್ಕೆ ಮಕ್ಕಳು ತಿನ್ನೋದಿಲ್ಲ, ಕಹಿ ಇರುತ್ತೆ ಅಂತ, ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ನಾವು ಮಕ್ಕಳಿಗೆ ತಿನ್ನಿಸ್ತೀವಿ. ಯಾವುದು ಇದು ಮೆಳೆಕಾಳಿನ ಸೊಪ್ಪು ಅಂದ್ಬಿಟ್ಟು. ಬಾಣತಿಯರಿಗೆ ಇದ್ರದ್ದು ಬಜ್ಜಿ ಥರ ಮಾಡೂ ಕೊಡ್ತೀವಿ ನಾವು. ಬಾಣತಿಯರಿಗೆ ಇದು ಒಳ್ಳೆ ಶಾಖಾಹಾರ ಆಗಿರುತ್ತೆ, ಮತ್ತು ಅವರಿಗೆ ಯಾವುದೇ ಒಂದು ಬೇಗ ಯಾವುದೊಂದು ಜ್ವರ ಆಗಲಿ ನೊಂಜಾಗಲಿ ಆಗೋದಿಲ್ಲ. ಇದು ಅಷ್ಟು ಇದರಿಂದ ಕಾಪಾಡುತ್ತೆ. ಇದು ಬಾಣತಿಯರಿಗೂ ಕೊಡ್ತೀವಿ. ಇದು ಅಷ್ಟೇ, ಇದು ಕೆಂಪು ಗಾಣಿಕೆ, ಇದು ಅಷ್ಟೇ ಬಾಣತಿಯರಿಗೆ ಬಜ್ಜಿ ಥರ ಮಾಡಿಬಿಟ್ಟು ನಾವು ಇದ್ರದ್ದು ಸಾಂಬಾರು ಮಾಡಿ ಕೊಡ್ತೀವಿ. ಮತ್ತು ಒಂದಲಗ ಇದು ತಂಬುಳಿ ಮತ್ತು ಚಟ್ನಿಯನ್ನು ಮಾಡ್ತೀವಿ. ಮತ್ತು ಇದನ್ನು ಮಕ್ಳುಗಳಿಗೆ ಹೇಳ್ತಾರೆ ಬುದ್ಧಿ ಬೇಗ ಚುರುಕಾಗುತ್ತೆ ಅಂದ್ಬಿಟ್ಟು. ಇದು ಒಂದಲ್ಗ ಬ್ರಾಹ್ಮಿ ಅಂತಲೇ ಹೇಳ್ತಾರೆ ಇದಕ್ಕೆ. ಇದು ಬಹು ಉಪಯುಕ್ತವಾದದ್ದು. ಇದು ಯಾವುದು ಕಾಯಿಲೆ ಬರ್ತಾಯಿತ್ತು ಮೊದಲು, ಕಾಮಾಲೆ ಕಾಯಿಲೆ ಅಂತ, ಅದಕ್ಕೆ ಇದು ಮತ್ತು ಮೆಣಸು ಎಲ್ಲ ಅರ್ದ್ಬಿಟ್ಟು ಉಂಡೆ ಮಾಡಿಬಿಟ್ಟು ಅದನ್ನು ಮಂಡಲವಾಗಿ 41 ದಿವಸ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಉಂಡೆಯನ್ನು ಕೊಡ್ತಾಯಿದ್ರು. ಅದರಿಂದ ರಕ್ತಹೀನತೆಯಿಂದ ಕಾಪಾಡ್ತಿತ್ತಿದ್ದು. ಮತ್ತು ನಿಮಗೆ ಗೊತ್ತಿದೆ, ನಾನು ಹೇಳಿದೆ ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ ಮತ್ತು ಅಮೃತ ಬಳ್ಳಿ. ಈಗ ನಾನು ತೋರಿಸಿದ 4-5 ಗಿಡಮೂಲಿಕೆಗಳನ್ನು ನಾವು ಮಕ್ಕಳಿಗೆ ನೆಗಡೆ ಜ್ವರ ಕೆಮ್ಮು ಆ ಥರದ್ದೆಲ್ಲ ಬಂತು ಅಂದರೆ ಇದ್ರ ಸೊಪ್ಪುಗಳಲ್ಲಿ ಮೊದಲು ರಸವನ್ನು ತೆಗೆದು ಇದ್ರ ರಸವನ್ನು ಮಕ್ಕಳಿಗೆ ಕುಡಿಸ್ತೀವಿ. ಆಮೇಲೆ ಏನಾದರೂ ಕಂಟ್ರೋಲಿಗೆ ಬರಲಿಲ್ಲ ಅಂದರೆ ಮಾಮೂಲಿ ಪಾಶ್ಚಿಮಾತ್ಯದಿಂದ ಬಂದಿರುವಂಥ ಇಂಗ್ಲೀಷ್ ಔಷಧಿಗಳಿದ್ದಾವೆ, ಅಲ್ಲಿಗೆ ಹೋಗ್ತೀವಿ. ಅಂದರೆ ನಾವು ಮೊದಲು ಮನೆ ಮದ್ದನ್ನು ಮಾಡಿ 1 ದಿನ 2 ದಿನ ನೋಡೇ ಆಮೇಲೆ ನಾವೇನಾದರೂ ಹೋಗ್ಬೇಕಾದ್ರೆ ಇದರಲ್ಲೇನೇ ಈಗ ಇಂಗ್ಲೀಷ್ ಔಷಧಿಗಿನ್ನ ಇದರಲ್ಲೇನೇ ಬೇಗ ಆ ಕಾಯಿಲೆಗಳು ಕಂಟ್ರೋಲಿಗೆ ಬರ್ತವೆ. ಉತ್ತರಾಣಿ ಅಂದ್ಬಿಟ್ಟು, ಈ ಉತ್ತರಾಣಿಯನ್ನು ಯಾರು ಆಹಾರವಾಗಿ ಯೂಸ್ ಮಾಡಲ್ಲ, ಲೇಡೀಸ್ಗಳು ಭಯಪಡ್ತಾರೆ. ಅಯ್ಯೋ ಅದೇನೋ ಇದೊಂದು ಕಸಿನ ಸೊಪ್ಪು ಅಂತ. ಈ ಉತ್ತರಾಣಿ ಅಂತ ಹೆಸರು ನೋಡ್ರಿ, ಇದ್ರೆ ಹೆಸರು ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ. ಇದು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಏನಾದರೂ ನಮಗೆ ಶುಗರ್ ಲೆವೆಲ್ಲು ಮತ್ತು ಏನಾದರೂ ಐರನ್ನು ಎಲ್ಲ ಕಡಿಮೆ ಇತ್ತು ಅಂದರೆ ನಮಗೆ ಇದ್ರ ಸೊಪ್ಪು ಆಹಾರದಲ್ಲಿ ನಾವು ಇದನ್ನು ಉಪಯೋಗಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಉತ್ತರಾಣಿ ಅಂತ ಇದ್ರ ಹೆಸರು. ಇದು ನೆಲನಲ್ಲಿ ಆದರೆ ಇದು ಮೊಟ್ಟ ಮೊದಲು ಜಾಂಡೀಸ್ ಕಾಯಿಲೆಗೆ ರಾಮಬಾಣ. ಇದನ್ನು ಅಷ್ಟೇ, ನಮಗೆ ಜಾಂಡೀಸು ನೀರಿನಿಂದ ಸೋಂಕಿನಿಂದ ಅದು ಯಾಕೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಬಂದ್ಬಿಡುತ್ತೆ. ಆ ಬರೋದನ್ನು ನಾವು ಬರ್ದಂಗೆ ಯಾವ ರೀತಿ ಕಾಪಾಡ್ಕೊಬೋದು ಅಂದರೆ, ನಾವಿವಾಗ ಸೊಪ್ಪಿನ ಸಾರುಗಳನ್ನು ಯಥೇಚ್ಛವಾಗಿ ಮಾಡ್ತೀವಿ. ಯಥೇಚ್ಛವಾಗಿ ಮಾಡಿದಾಗ ಇದರ ಒಂದು 2-3 ಕುಡಿಗಳನ್ನು ಆ ಸೊಪ್ಪಿನ ಸಾರಿಗೆ ಹಾಕಿ ಮಾಡಿದಾಗ ಅದೇನಾದರೂ ನಮಗೆ ಸೋಂಕು ತಗುಲಬಹುದು ಅನ್ನೋದನ್ನು ಇದು ಕಂಟ್ರೋಲ್ ಮಾಡುತ್ತೆ. ಇದು ನೆಲನಲ್ಲಿ ಅಂತ ಇದ್ರ ಹೆಸರು. ಇದನ್ನು ಸಹ ನಾವು ದಿನನಿತ್ಯ ಆಹಾರದಲ್ಲಿ ಯೂಸ್ ಮಾಡ್ತೀವಿ. ಇದು ಕಪ್ಪು ಗಾಣಿಕೆ ಅಂತ. ಬಾಣತಿಯರಿಗೆ ಏನಾದರೂ ಹಾಲು ಬರ್ತಾ ಇಲ್ಲ, ಅವ್ರ ದೇಹವನ್ನು ಶಾಖವಾಗಿಡಬೇಕು ಅಂದಾಗ ನಮ್ಮ ಅಮ್ಮಂದಿರೆಲ್ಲ ನಮ್ಮ ಬಾಣಿತನ ಮಾಡ್ಬೇಕಾದ್ರೆ ನಮ್ಮ ಅಜ್ಜಿಯವರೆಲ್ಲ ಮಾಡಿ ಕೊಡ್ತಾಯಿದ್ರು. ಇದು ಕಪ್ಪು ಗಾಣಿಕೆ ಅಂತ. ಈ ಸೊಪ್ಪಿನಲ್ಲಿ ಬಜ್ಜಿ ಅಂತ ಮಾಡ್ತೀವಿ ನಾವು, ಹಾಲು ಹಾಕಿ. ಮತ್ತು ಅದೇ ಥರ ಚಟ್ನಿನೂ ಮಾಡ್ತೀವಿ. ಮತ್ತು ಇದ್ರ ಕಾಯಿನಲ್ಲಿ ನಾವು ಚಿತ್ರಾನ್ನ ಥರನೂ ಮಾಡ್ಕೋಬೋದು. ಮತ್ತು ಇದರ ಹಣ್ಣನ್ನು ತಿನ್ಬೋದು. ಕೆಮ್ಮಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದಿದು. ಇದನ್ನು ಸಹ ನಾವು ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸ್ಬೋದು. ಬೇರೆ ಕಡೆ ಕಾಶಿ ಅಂತಾರೆ, ನಮ್ಮ ಕಡೆ ಗಾಣಿಕೆ ಸೊಪ್ಪು ಅಂತೀವಿ. ಇದರಲ್ಲಿ 2 ಥರ ಇರುತ್ತೆ. ಆವಾಗಲೇ ಒಂದು ನಾನು ತೋರಿಸ್ದೆ, ಕೆಂಪು ಗಾಣಿಕೆ ಅಂತ. ಇದು ಕಪ್ಪಗೆ ಬಿಡುತ್ತೆ, ಕಪ್ಪು ಗಾಣಿಕೆ. ಇದ್ರ ಹೆಸರು ಕೊಮ್ಮೆ ಸೊಪ್ಪು ಅಂದ್ಬಿಟ್ಟು, ಇದ್ರ ಹೆಸರು ಕೊಮ್ಮೆ ಅಂದ್ಬಿಟ್ಟು. ಇದನ್ನು ಸಹ ಬಾಣತಿದಿರಿಗೆ ಹಾಲು ಹೆಚ್ಚಿಗೆ ಆಗೋದಕ್ಕೆ ನಮ್ಮ ತಾಯಂದಿರು ಮೊದಲು ನಮಗೆ ಇದರಲ್ಲಿ ಮಾಡಿಕೊಡ್ತಾಯಿದ್ರು. ಇದನ್ನು ಒಂದನ್ನೇ ಉಪಯೋಗಿಸಲ್ಲ, ಬೇರೆ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ಇದನ್ನು ಉಪಯೋಗಿಸ್ತಾ ಇದ್ವಿ. ಈಗಲೂ ಸಹ ಇದನ್ನು ದಿನನಿತ್ಯ ಆಹಾರದಲ್ಲಿ ನಾನು ಹಾಕಿ ಮಾಡ್ತೀನಿ. ಇದ್ರ ಹೆಸರು ಕೊಮ್ಮೆ ಸೊಪ್ಪು ಅಂದ್ಬಿಟ್ಟು. ಪುಂಡಿ ಸೊಪ್ಪನ್ನು ಈ ಕಡೆ ಜಾಸ್ತಿ ಉಪಯೋಗಿಸ್ತಿರ್ಲಿಲ್ಲ. ಮತ್ತು ಇದು ಅಷ್ಟೇ, ಹುಳಿ ಸೊಪ್ಪು ಅಂತ ಹೇಳ್ತೀವಿ. ಇದು ಪುಂಡಿ ಸೊಪ್ಪು. ಇದೆರಡನ್ನು ಸಹ ನಾವು
ಆಹಾರದಲ್ಲಿ ದಿನನಿತ್ಯ ಉಪಯೋಗಿಸ್ಬೇಕು. ಯಾಕಂದರೆ ಇದರಲ್ಲೂ ಅಷ್ಟೇ ನಾರಿನಂಶನೂ ಇದೆ, ಕಬ್ಬಿಣದ ಅಂಶನೂ ಇದೆ. ಇದು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಸೊಪ್ಪಿನ ಹುಳಿ ಮಾಡಬೇಕಾದ್ರೆ ನಮಗೆ ಟೊಮೊಟೊ ಹಾಕಬೇಕು, ಹುಣಸೆಹಣ್ಣು ಹಾಕಬೇಕು ಅನ್ನೋದಿಲ್ಲ. ಇದೆರಡು ಸೊಪ್ಪಿನ ಗಿಡಗಳನ್ನು ಹಾಕ್ಕೊಂಡ್ರೆ ಇದನ್ನು ಹಾಕ್ಬಿಟ್ರೆ ಸಾಕು. ಟೊಮೊಟೊನೂ ಬೇಕಾಗಿಲ್ಲ, ಹುಣಸೆಹಣ್ಣು ಬೇಕಾಗಿಲ್ಲ. ಇದು ಮಾಮೂಲಿ ಗೊತ್ತಿದೆ ನಿಮಗೆ. ಮತ್ತು ಇದನ್ನು ಹುಳಿ ಸೊಪ್ಪು ಅಂತ ಹೇಳ್ತೀವಿ. ಬಿಳಿ ದಾಸಿವಾಳ ಇದು. ಈ ಹೆಣ್ಮಕ್ಳಿಗೆ ಸ್ವಲ್ಪ ಗರ್ಭಕೋಶದಲ್ಲಿ ಬಿಳಿ ಸೆರಗೋಗೋದು ಮತ್ತು ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ಲ, ಪ್ರಾಬ್ಲಮ್ ಆಗೋದನ್ನೆಲ್ಲ ನಿವಾರಣೆ ಮಾಡುತ್ತಿದ್ದು. ವೈಟು ಏನಾದರೂ ಅವರಿಗೆ ಜಾಸ್ತಿ ಹೋಗ್ತಾ ಇತ್ತು ಅಂದರೆ ಅದಕ್ಕೆ ತುಂಬ ಒಳ್ಳೆಯದು. ಇದರ ಎಲೆಗಳನ್ನು ತೆಗೆದ್ಬಿಟ್ಟು ಅಕ್ಕಿ ಜೊತೆ ರುಬ್ಬಿ ಇದನ್ನು ದೋಸೆ ಮಾಡಿ ತಿಂದಾಗ ಇದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡ್ತೈತೆ. ತುಂಬ ಈ ಬಿಳಿ ದಾಸಿವಾಳ ಇದು ಅಕಸ್ಮಾತ್ ಸೊಪ್ಪು ಸಿಗಲಿಲ್ಲ ಅಂದರೆ ಇದು ಎಲೆಯನ್ನು ಒಣಗಿಸಿ ಪೌಡ್ರ್ ಮಾಡಿ ಯೂಸ್ ಮಾಡ್ಕೋಬೋದು. ಅಥವಾ ನಾವು ಮಶಪ್ಪಿನ ಥರ ಸಾರುಗಳನ್ನು ಮಾಡಿದಾಗ ಇದ್ರದ್ದೊಂದು 10 ಎಲೆಗಳನ್ನು ಹಾಕಿ ಸೊಪ್ಪಿನ ಸಾರಿನ ಜೊತೆ ಇದನ್ನು ತಿನ್ಬೋದು. ಇದು ಬಿಳಿ ದಾಸವಾಳ. ಇದು ಹೆಣ್ಣು ಮಕ್ಕಳಿಗೆ ಬಿಳಿ ಸೆರಗೋಗೋರಿಗೆ ರಾಮಬಾಣ. ಇದು ನುಗ್ಗೆ. ಈ ನುಗ್ಗೆ ಹೆಸರು ಕೇಳಿದಾಗಲೇ ಇದು ನಮ್ಮ ದೇಹದ ಒಳಗೆ ನುಗ್ಗಿ ನಮ್ಮ ದೇಹದಲ್ಲಿರುವಂತಹ ಯಾವುದೇ ಒಂದು ಥೈರಾಯ್ಡ್, ಮೊದಲು ಥೈರಾಯ್ಡ್ ಮತ್ತು ರಕ್ತಹೀನತೆಯನ್ನು ಕಾಪಾಡೋದ್ರಲ್ಲಿ ಎತ್ತಿದ ಕೈ ಈ ನುಗ್ಗೆ. ನಮ್ಮ ದೇಹದಲ್ಲಿ ನುಗ್ಗಿ ಎಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಅಂದರೆ, ರಕ್ತಹೀನತೆಯಿಂದ ಬಳಲುತ್ತಿರುವ ನನ್ನ ಸಹೋದರಿಯರು ಇದನ್ನು 41 ದಿವಸ ಮಂಡಲವಾಗಿ ಇದು ಸೊಪ್ಪು ಒಂದು ಮುಡಿಯುವಷ್ಟು ಸೊಪ್ಪನ್ನು ಬೆಳಗ್ಗೆ ಬೇಯಿಸಬೇಕು. ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ, ಒಂದು ಸ್ವಲ್ಪ ನಿಂಬೆ ಹುಳಿಯನ್ನು ಹಾಕಿ, ಖಾಲಿ ಹೊಟ್ಟೆಯಲ್ಲಿ ಇದನ್ನು 41 ದಿವಸ ಸೇವಿಸಿ ಹೇಳಿ. ನಿಮಗೆ ರಕ್ತಹೀನತೆ ಇದ್ದರೆ ರಕ್ತಹೀನತೆ ಇಂಪ್ರೂವ್ ಆಗುತ್ತೆ. ಮತ್ತು ಹಾಗೆ ನಿಮಗೆ BP ಇತ್ತು ಅಂದರೆ BPಯನ್ನು ನೀವು 41 ದಿವಸ ಸೇವಿಸಿದ ಮೇಲೆ ನನಗೆ ತಿಳಿಸ್ಬೋದು ನನ್ನ ನಂಬರ್ಗೆ. ಅದು ಎಷ್ಟು ಹೈಪರ್ BP ಇರ್ಬೋದು, ಮತ್ತೊಂದು BP ಇರ್ಬೋದು, ನಿಮ್ಗೆ ಎಷ್ಟು ಕಂಟ್ರೋಲಿಗೆ ಬರುತ್ತೆ ಅನ್ನೋದನ್ನು ಇದು ನಾನು ಕೊಟ್ಟು ಇದನ್ನು ಪರೀಕ್ಷಿಸಿ ಮತ್ತು ನಾನು ಸ್ವತಃ ಉಪಯೋಗಿಸಿ ನೋಡಿ ಹೇಳ್ತಾ ಇದ್ದೀನಿ. ಆದ್ದರಿಂದನೇ ಇದಕ್ಕೆ ಹೆಸರು ನುಗ್ಗೆ ಅಂತ ಇರೋದು. ಇದು ನಮ್ಮ ದೇಹದೊಳಗೆ ನುಗ್ಗಿ ನಮ್ಮ ದೇಹದಲ್ಲಿ ರಕ್ತಹೀನತೆಯನ್ನು ತಪ್ಪಿಸೋದ್ರ ಜೊತೆಗೆ ಐರನ್ನೂ ಒಳ್ಳೆ ಸಮತೋಲನದಲ್ಲಿ ಇಡಂಗೆ ಮಾಡುತ್ತೆ. ಮತ್ತು ಥೈರಾಯ್ಡ್ ಹೇಳಿನೆಲ್ಲ, ಥೈರಾಯ್ಡ್ಗೆ ರಾಮಬಾಣ ಈ ಸೊಪ್ಪು. ಇದನ್ನು ದಿನನಿತ್ಯ ಉಪಯೋಗಿಸೋದ್ರಿಂದ ಸ್ವಲ್ಪ ರೊಟ್ಟಿಗಾಗಲಿ, ಅಥವಾ ನೀವು ರೊಟ್ಟಿ ಮಾಡ್ತೀರ ಅದಕ್ಕೊಂದು ಸ್ವಲ್ಪ ಹಾಕೋದು, ಅಥವಾ ಸ್ವಲ್ಪ ಹುರಿದು ಚಟ್ನಿ ಮಾಡೋದು. ಹಸಿ ಇದನ್ನು ತಂದಿಟ್ಕೊಳಕ್ಕಾಗದೇ ಇದ್ದರೆ ಇದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ನೀವು ಕಷಾಯ ಥರ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ.